ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿ ಅಂತ್ಯ ಕಂಡಂತಹ ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಿದ್ದ ಬಹುತೇಕ ಸ್ಪರ್ಧಿಗಳು ಸಿನಿಮಾ ಹಾಗೂ ಸೀರಿಯಲ್ ಕ್ಷೇತ್ರದಿಂದ ಬಂದವರು. ಅವರೆಲ್ಲರೂ ಆ ಕ್ಷೇತ್ರದಿಂದಲೇ ಹಣವನ್ನು ಗಳಿಸಿಕೊಳ್ತಾ ಇದ್ದವರು. ಇನ್ನು ಧನರಾಜ್ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿರೋದರ ಮೂಲಕ ಒಂದಿಷ್ಟು ಹಣವನ್ನು ಗಳಿಸಿಕೊಳ್ತಾ ಇದ್ರು. ಇನ್ನು ಗೋಲ್ಡ್ ಸುರೇಶ್ ರವರು ತಮ್ಮದೇ ಆದ ಉದ್ಯಮವನ್ನು ಹೊಂದಿದ್ದಾರೆ. ಅವರಿಗೆ ಅದರಿಂದ ಸಾಕಷ್ಟು ಆದಾಯ ಹರಿದು ಬರ್ತಾ ಇದೆ. ಇವರೆಲ್ಲರ ಮಧ್ಯೆ ಎಲ್ಲರನ್ನೂ ಕುತೂಹಲಕ್ಕೆ ಕಾಡಿದ್ದು ಅಂದರೆ ಅದು ಚೈತ್ರಾ ಕುಂದಾಪುರ ಅವರ ಆದಾಯದ ಮೂಲ. ಹೌದು, ಚೈತ್ರಾ ಕುಂದಾಪುರ ಅವರು ಒಂದಿಷ್ಟು ಭಾಷಣಗಳನ್ನು ಮಾಡಿ ಫೇಮಸ್ ಆಗಿದ್ದರು. ಹಾಗೆಯೇ ತಾನು ಒಂದಿಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಚೈತ್ರಾ ಕುಂದಾಪುರ ಆಗಾಗ ಆಡ್ತಾ ಇರ್ತಾರೆ. ಏನೇ ಸಾಮಾಜಿಕ ಕಾರ್ಯವನ್ನು ಮಾಡಿದ್ರು, ಏನೇ ಸಮಾಜ ಸೇವೆಯನ್ನು ಮಾಡಿದ್ರು, ಜೀವನ ಸಾಗಬೇಕು ಅಂದರೆ ಒಂದಿಷ್ಟು ಆದಾಯದ ಮೂಲ ಇರಲೇಬೇಕಲ್ಲ. ಹಾಗಿದ್ರೆ ಚೈತ್ರಾ ಕುಂದಾಪುರ ಅವರ ಆ ಆದಾಯದ ಮೂಲ ಏನು? ಅವರೇ ಬಾಯ್ಬಿಟ್ಟು ಹೇಳಿಕೊಂಡಿರುವಂತಹ ಆ ರೋಚಕ ಸತ್ಯ ಏನು? ಈ ಎಲ್ಲದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಎಳೆಯಾಗಿ ನಿಮಗೆ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೆಳತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರಿಯ ವೀಕ್ಷಕರ, ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿಯೇ ದೊಡ್ಡ ಸೆನ್ಸೇಷನಲ್ ಆಗಿತ್ತು. ಯಾಕೆಂದರೆ ಅದಾಗಲೇ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಚೈತ್ರಾ ಕುಂದಾಪುರ ಅವರು ಸಾಕಷ್ಟು ಏಳು ಬೀಳುಗಳನ್ನು ಜೀವನದಲ್ಲಿ ಕಂಡಿದ್ರು. ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದಿದ್ರು. ಒಂದು ಕಾಲದಲ್ಲಿ ಚೈತ್ರಾ ಕುಂದಾಪುರ ಅಂದರೆ ಫೈರ್ ಬ್ರ್ಯಾಂಡ್ ಹಿಂದೂ ನಾಯಕಿ ಅಂತ ಕರೆಸಿಕೊಳ್ತಾ ಇದ್ದಂತಹ ಚೈತ್ರಾ ಕುಂದಾಪುರ ಆಮೇಲೆ ಒಂದು ಆರೋಪಿಯಾಗಿ ಜನರು ಆಕೆಯನ್ನು ಗುರುತಿಸೋಕೆ ಶುರು ಮಾಡಿದರು. ಆಕೆಗೂ ಒಂದು ವೇದಿಕೆ ಬೇಕಿತ್ತು. ತಾನೇನು ತನ್ನತನವೇನು ಅಂತ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಿತ್ತು. ಬಿಗ್ ಬಾಸ್ ಅಂತ ಆ ವೇದಿಕೆಯನ್ನು ಕಲ್ಪಿಸಿಕೊಡ್ತು. ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ಚೈತ್ರಾ ಕುಂದಾಪುರ ಅವರು ಅದೆಷ್ಟು ಬದಲಾದರು ಅಂದರೆ ಈ ಮೊದಲಿದ್ದ ಚೈತ್ರಾ ಕುಂದಾಪುರನೇ ಈಗಿರೋದ ಅನ್ನುವಂಥ ಅನುಮಾನ ಮೂಡಬೇಕು. ಆ ಮಟ್ಟಿಗೆ ಚೈತ್ರಾ ಕುಂದಾಪುರ ಬದಲಾಗಿ ಹೋಗಿದ್ದಾರೆ. ಚೈತ್ರಾ ಕುಂದಾಪುರ ಅಂದರೆ ಕೋಪ, ಭಾಷಣ, ಅಗ್ರೆಷನ್ ಅಂತಿದ್ದಂಥ ಜನರು ಚೈತ್ರಾ ಕುಂದಾಪುರ ಅವರಲ್ಲಿದ್ದಂಥ ಒಂದು ಮುಗ್ಧ ಮನಸ್ಸನ್ನು ಕೂಡ ಈಗ ನೋಡಿದ್ದಾರೆ. ಇದೆಲ್ಲವೂ ಸಾಧ್ಯವಾಗಿದ್ದು ಬಿಗ್ ಬಾಸ್ ಮನೆಯ ಕಾರಣಕ್ಕಾಗಿ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಸುದೀರ್ಘ ಅವಧಿಯ ತನಕ ಇದ್ದು ಹೊರಬಂದ ಬಳಿಕ ಎಲ್ಲರಿಗೂ ಕಾಡ್ತಿದ್ದಂತಹ ಕುತೂಹಲ ಅಂದರೆ ಚೈತ್ರಾ ಕುಂದಾಪುರ ಅವರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಅವರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಬಿಗ್ ಬಾಸ್ ಒಂದಿಷ್ಟು ಪೇಮೆಂಟನ್ನು ಮಾಡ್ತಾ ಇತ್ತು. ಆದರೆ ಅದರ ಹೊರತಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಚೈತ್ರಾ ಕುಂದಾಪುರ ಅವರ ಆದಾಯದ ಮೂಲ ಏನಾಗಿತ್ತು ಅನ್ನುವಂತಹ ಕುತೂಹಲ ಸಾಕಷ್ಟು ಜನರನ್ನು ಕಾಡಿರುತ್ತೆ. ಸಾಕಷ್ಟು ಜನರು ನೀವು ವಿಡಿಯೋ ತಮ್ಲೈನ್ ಅಥವಾ ಟೈಟಲನ್ನು ನೋಡಿದಾಗಲೇ ಅಂದ್ಕೊಂಡಿರ್ಬೋದು, ಚೈತ್ರಾ ಕುಂದಾಪುರ ಏನು ಬಿಡಿ ರೋಲ್ ಕಾಲ್ ಮಾಡಿ ಹಣ ಗಳಿಸ್ತಾರೆ ಅಂತ ಹೇಳಿ. ಆದರೆ ಚೈತ್ರಾ ಕುಂದಾಪುರ ಅವರ ಮೇಲೆ ಆ ಆರೋಪ ಬಂದಿರೋದು ಅದಿನ್ನೂ ಸಾಬೀತಾಗಿಲ್ಲ, ಅದಿನ್ನೂ ನಡೀತಾ ಇದೆ. ಆದರೆ ಚೈತ್ರಾ ಕುಂದಾಪುರ ಅವರೇ ಹೇಳಿಕೊಂಡಂತೆ ಆಕೆಯದ್ದೇ ಆದಂತಹ ಒಂದಿಷ್ಟು ನ್ಯೂಸ್ ವೆಬ್ ಪೋರ್ಟಲ್ಗಳಿವೆಯಂತೆ. ಅದನ್ನು ಆಕೆಯೇ ಖುದ್ದು ಹ್ಯಾಂಡಲ್ ಮಾಡ್ತಾ ಇದ್ದಾಳಂತೆ. ಅದರಿಂದಲೇ ಒಂದಿಷ್ಟು ಹಣದ ಆದಾಯ ಹರಿದು ಬರುತ್ತೆ. ಒನ್ಸೆ ಜರ್ನಲಿಸ್ಟ್ ಆದವರು ಯಾವಾಗಲೂ ಅವರು ಜರ್ನಲಿಸ್ಟ್ ಆಗಿರ್ತಾರೆ. ಹೀಗಾಗಿ ನನಗೆ ಆ ಪತ್ರಿಕೋದ್ಯಮವೇ ಊಟ ಹಾಕ್ತಾ ಇದೆ. ಒಂದಿಷ್ಟು ವೆಬ್ ಪೋರ್ಟಲ್ಗಳನ್ನು ನಡೆಸೋ ಮೂಲಕ ನಾನು ಹಣವನ್ನು ಗಳಿಸಿಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಒಂದು ಇಂಟರ್ವ್ಯೂನಲ್ಲಿ ಖುದ್ದು ಚೈತ್ರಾ ಕುಂದಾಪುರ ಅವರೇ ಹೇಳಿಕೊಂಡಿದ್ದಾರೆ. ಇದಿಷ್ಟೇನಾ? ಆ ವೆಬ್ ಪೋರ್ಟಲ್ಗಳಿಂದಲೇ ಇಷ್ಟು ಹಣ ಬರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಎಲ್ಲರಿಗೂ ಕಾಡ್ತಾ ಇದೆ. ನನಗೂ ಕೂಡ ಆ ಪ್ರಶ್ನೆ ಕಾಡುತ್ತೆ. ಯಾಕೆಂದರೆ ಒಂದು ವೆಬ್ ಪೋರ್ಟಲ್, ಈ ರೀತಿ ವೆಬ್ ಪೋರ್ಟಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಇವುಗಳಿಂದ ದೊಡ್ಡ ಮೊತ್ತದ ಆದಾಯವನ್ನು ಗಳಿಸಿ ಜೀವನವನ್ನು ನಡೆಸ್ತೀನಿ ಅನ್ನೋದು ಕಷ್ಟ ಸಾಧ್ಯ. ಆದರೆ ಚೈತ್ರಾ ಕುಂದಾಪುರ ಅವರು ಅದನ್ನೇ ಮಾಡಿಕೊಂಡು ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಒಂದಿಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಚೈತ್ರಾ ಕುಂದಾಪುರ ಅವರ ಹಣದ ಮೂಲ ಕೇವಲ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇರಬಹುದಾ? ಹಾಗೇನಾದರೂ ಇದ್ದರೆ ಅದರ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.